ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಇತಿಹಾಸದಲ್ಲಿ ನಮ್ಮ ಸ್ಪೆಷಲಿ ಗಂಗರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡೋಣ ಅಂತ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ಓದಿಲ್ಲ, ದಯವಿಟ್ಟು ಪ್ರೈಮರಿಯಿಂದ ಹೈಸ್ಕೂಲ್ ಬುಕ್ಗಳನ್ನು ಓದಿ. ಯಾವುದಾದ್ರೂ ಪುಸ್ತಕಗಳ ಬಗ್ಗೆ ಮಾಹಿತಿ ಬೇಕಿದ್ರೂ ಕೂಡ ಕಮೆಂಟ್ ಮೂಲಕ ಕೇಳಿ ಅಂತ ನಾನು ತುಂಬ ಸಾರಿ ಹೇಳಿದ್ದೀನಿ. ಮತ್ತು ಏನಾದರೂ HSTR GPSTR ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಏನಪ್ಪ ಅಂತಂದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕದಂಬರ ಸಾಮ್ರಾಜ್ಯ. ಕದಂಬರು ದಕ್ಷಿಣ ಭಾರತದಲ್ಲಿ ಏನಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಶಕ 13ನೇ ಶತಮಾನದವರೆಗೆ ದಕ್ಷಿಣ ಭಾರತವನ್ನು ಆಳಿದಂಥವ್ರು ಯಾರ್ಯಾರು ಅಂತಕ್ಕಂಥದ್ದನ್ನು ಇವತ್ತು ಒಂದು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಶಾತವಾಹನರು ಅಂತ ಬಂದಾಗ ಶಾತವಾಹನರು ಯಾರು, ಎಲ್ಲಿಂದ ಬಂದವರು, ಅವರು ಮೊದಲ ರಾಜ್ಯ ಯಾವುದಾಗಿತ್ತು ಮತ್ತು ಅದರ ಒಂದು ಸಾಮ್ರಾಜ್ಯದ ಪ್ರಮುಖ ಅರಸ ಯಾರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ. ಶಾತವಾಹನರು ಅಂತ ಬಂದಾಗ ಕ್ರಿಸ್ತಪೂರ್ವ 230ರಿಂದ ಕ್ರಿಸ್ತಶಕ 220ರವರೆಗೆ ಅವರ ಆಳ್ವಿಕೆ ನಡೀತದೆ. ಶಾತವಾಹನ ವಂಶವು ದಕ್ಕನಿನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶವಾಗಿದೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣಾ ನದಿಗಳ ಮಧ್ಯೆ ನೆಲೆಸಿದ್ದು ಸಾಮಂತರಾಗಿ ಕಪ್ಪು ಕಾಣಿಕೆಯನ್ನು ಸಲ್ಲಿಸುತ್ತಾ ಕ್ರಿಸ್ತಪೂರ್ವ 220ರ ವೇಳೆಗೆ ಶಿವಮೊಗ್ಗನು ಸ್ವತಂತ್ರನಾಗಿ ಶ್ರೀಕಾಕುಲಂ ಅಂತಕ್ಕಂಥ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಏನು ಮಾಡ್ತಾರೆ, ಫಸ್ಟಿಗೆ ಅವರು ಒಂದು ಸಾಮಂತರಾಗಿ ರಾಜ್ಯವನ್ನು ಕಪ್ಪು ಕಾಣಿಕೆ ಕೊಡ್ತಾ ರಾಜ್ಯವನ್ನು ಆಳ್ತಾ ಇರ್ತಾರೆ. ತದನಂತರ ಏನಪ್ಪ ಅಂತಂದರೆ ಶಿವಮೊಗ್ಗ ಅಂತಕ್ಕಂಥ ವ್ಯಕ್ತಿ ಸ್ವತಂತ್ರವಾಗಿ ಒಂದು ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಂಡು ಆಳ್ವಿಕೆಯನ್ನು ಶುರು ಮಾಡ್ತಾನೆ. ಆ ರಾಜಧಾನಿ ಯಾವುದಂತಂದರೆ ಶ್ರೀಕಾಕುಲಂ ಅಂತಕ್ಕಂಥದ್ದು. ಗೌತಮಿ ಪುತ್ರ ಶಾತಕರ್ಣಿ ಅಂತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ಈ ವಂಶದ ಪ್ರಮುಖ ದೊರೆ ಗೌತಮಿ ಪುತ್ರ ಶಾತಕರ್ಣಿ ಏನಿದ್ದಾರಲ್ಲ, ಇವರು ಸಾಮ್ರಾಜ್ಯಕ್ಕೆ ಕಂಟಕರಾಗಿದ್ದ ಶಕರನ್ನು ಭಾರತದ ಗಡಿಯಿಂದ ಹೊರಹಟ್ಟಿ ಸಿಂಹಾಸನವನ್ನು ಮೆರೆದರು ಅಂತಕ್ಕಂಥದ್ದು. ಅಂದರೆ ಇವರಿಗೆ ಒಬ್ಬರು ಕಂಟಕ ಆಗಿರ್ತಾರೆ. ಯಾರು ಅಂತಂದ್ರೆ ಈ ಶಕರು ಅಂತಕ್ಕಂಥವ್ರು. ಶಕರನ್ನು ಭಾರತದ ಗಡಿಯಿಂದ ಆಚೆ ಕಳಿಸ್ತಾರೆ. ಆಚೆ ಕಳಿಸಿ ಇವರು ಏನಪ್ಪ ಅಂತಂದ್ರೆ ಸಾಹಸವನ್ನು ಮೆರೆದರು. ಇವರಿಗೆ ಇವನಿಂದ ಶಾಲಿವಾಹನ ಆರಂಭಗೊಂಡಿತು. ಅಂದರೆ ಯಾರಿಂದ ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿಯವರಿಂದ ಶಾಲಿವಾಹನ ಆರಂಭಗೊಳ್ತದ ಅಂತ ನಂಬಲಾಗ್ತದೆ. ಕೊಂಕಣ, ಬಿರಾರ್, ಸೌರಾಷ್ಟ್ರ, ಮಾಳ್ವಾಗಳಲ್ಲೆಲ್ಲ ಅನೇಕ ಹೊಸ ಪ್ರದೇಶಗಳನ್ನು ತನ್ನ ರಾಜ್ಯಕ್ಕೆ ಸೇರ್ಪಡಿಸಿಕೊಂಡವರು ಇವರು. ಇವರಿಗೆ ತ್ರೈಲೋಕ ಸಮುದ್ರ ತೋಯ ಪೀತವಾಹನ ಅಂತಕ್ಕಂಥ ಒಂದು ಬಿರುದು ಕೂಡ ಇರುತ್ತೆ. ಅಂದರೆ ಶಾತವಾಹನರ ಕುಲಾಶಯ ಪ್ರತಿಷ್ಠಾಪಕರ ಅಂತಕ್ಕಂಥ ಬಿರುದು ಕೂಡ ಯಾರಿಗಿರುತ್ತೆ, ಗೌತಮಿ ಪುತ್ರ ಶಾತಕರ್ಣಿಗೆ ಇರುತ್ತೆ. ಯಜ್ಞಶ್ರೀ ಶಾತಕರ್ಣಿಯು ಈ ವಂಶದ ಕೊನೆಯ ಅರಸ. ಯಾವ ವಂಶದ್ದು? ಶಾತವಾಹನರ ಅರಸ, ಕೊನೆಯ ಅರಸ. ಶಾತವಾಹನರ ಒಂದು ಕಾಲದಲ್ಲಿ ಕೊನೆಯ ಅರಸ ಯಾರು ಅಂತಂದರೆ ಯಜ್ಞಶ್ರೀ ಶಾತಕರ್ಣಿ ಅಂತಕ್ಕಂಥವ್ರು. ಅವನ ಕಾಲದಲ್ಲಿ ಶತ್ರಪುರಂ ನಿರಂತರ ದಾಳಿಯಿಂದಾಗಿ ಸಾಮ್ರಾಜ್ಯ ಪತನಗೊಳ್ತದ. ಈ ಶಾತವಾಹನರ ಕಾಲದಲ್ಲಿ ರಾಜನೇ ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿರ್ತಾನೆ. ಈಗ ಅದರ ಆಡಳಿತದ ಬಗ್ಗೆ ಬರೀರಿ, ಶಾತವಾಹನರ ಆಡಳಿತದ ಬಗ್ಗೆ ಬರೀರಿ ಅಂತ ಬಂದಾಗ ಶಾತವಾಹನರ ಕಾಲದಲ್ಲಿ ರಾಜನೇ ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿರ್ತಾನೆ. ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಜನಪದ ಎಂಬ ಮತ್ತು ಜಿಲ್ಲೆಗಳನ್ನಾಗಿ ವಿಭಜಿಸಿ ಅವುಗಳಿಗೆ ಅಧಿಕಾರಿಗಳನ್ನು ನೇಮಿಸಲಾಗ್ತದೆ. ನಗರ ಮತ್ತು ಗ್ರಾಮಗಳ ವ್ಯವಸ್ಥೆಯನ್ನು ಕೂಡ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಕೂಡ ನೋಡ್ಕೊಳ್ತಾ ಇದ್ವು ಅಂತಕ್ಕಂಥದ್ದು. ಸಮಾಜದಲ್ಲಿ ವರ್ಣಭೇದ ನೀತಿ ಇರಲಿಲ್ಲ. ಸ್ತ್ರೀಯರು ಸಹ ಉನ್ನತ ಅಧಿಕಾರ ಸ್ಥಾನಮಾನಗಳನ್ನು ಹೊಂದಿದ್ರು. ಯಾರ ಕಾಲದಲ್ಲಿ? ಶಾತವಾಹನ ಕಾಲದಲ್ಲಿ. ರೈತ, ವ್ಯಾಪಾರಿ, ಅಕ್ಕಸಾಲಿಗ, ಮೀನುಗಾರ, ಬಡಿಗ, ನೇಕಾರ, ಔಷಧಿ ತಯಾರಿಸುವವರು ಮುಂತಾದ ಕಸುಬುದಾರರು ಕೂಡ ಈ ಒಂದು ಕಸುಬುದಾರರ ಸಂಘಗಳು ಕೂಡ ಶಾತವಾಹನರ ಕಾಲದಲ್ಲಿ ಇದ್ದುವು ಅಂತಕ್ಕಂಥದ್ದು. ಇದೇ ರೀತಿ ಮುಂದೆ ವಾಣಿಜ್ಯ ಮತ್ತು ವ್ಯಾಪಾರ ಸಂಘಗಳಿಗೆ ಕಾರ್ಯನಿರ್ವಹಿಸ್ತಾ ತೊಡಗ್ತವ. ವಿದೇಶಿ ವ್ಯಾಪಾರಕ್ಕೂ ಕೂಡ ಪ್ರೋತ್ಸಾಹ ನೀಡದಿದ್ದರಲ್ಲದೆ, ಅಂದರೆ ವಿದೇಶಿ ವ್ಯಾಪಾರಕ್ಕೂ ಕೂಡ ಇವರು ಪ್ರೋತ್ಸಾಹ ನೀಡ್ತಿದ್ರು. ನಾಸಿಕ್, ಕಲ್ಯಾಣ್, ಬ್ರೋಚ್, ಭಟ್ಕಳ ಇವರ ವ್ಯಾಪಾರ ಕೇಂದ್ರಗಳಾಗಿದ್ದವು. ನಿಮಗೆ ಪ್ರಶ್ನೆ ಹೇಗೆ ಬರ್ಬೋದು ಅಂತಂದರೆ ಶಾತವಾಹನರ ವ್ಯಾಪಾರ ಕೇಂದ್ರಗಳು ಯಾವುವು ಅಂತ ಬರ್ಬೋದು. ಅವು ಯಾವುವು ಅಂತ ಬಂದಾಗ, ಯಾಕಂದರೆ ಈಗ ನಾವು ಸಂಕ್ಷಿಪ್ತ ರೂಪದಲ್ಲಿ ಬರಿಬೇಕಾಗ್ತದೆ 1-2 ಮಾರ್ಕ್ಸಲ್ಲಿ 3 ಮಾರ್ಕ್ಸಲ್ಲಿ ಅಂದಾಗ ಈ ಶಾತವಾಹನರ ಆಡಳಿತದ ಬಗ್ಗೆ ಬರೀತಿರ್ಬೇಕಾದ್ರೆ ಅಥವಾ ಶಾತವಾಹನರ ಆಡಳಿತ ಕೇಂದ್ರಗಳು ಯಾವುವು ಅಂತ ಬಂದಾಗ ನಾಸಿಕ್, ಕಲ್ಯಾಣ, ಬ್ರೋಚ್, ಭಟ್ಕಳ ವ್ಯಾಪಾರ ಕೇಂದ್ರಗಳಾಗಿದ್ವು. ವೈದಿಕ ಮತಸ್ಥರಾದ ಶಾತವಾಹನರು ಇತರೆ ಧರ್ಮಗಳಾದ ಬೌದ್ಧ ಮತ್ತು ಜೈನ ಮತಕ್ಕೂ ಕೂಡ ಪ್ರೋತ್ಸಾಹನ, ಇವರು ವೈದಿಕ ಧರ್ಮದವರು ಮೂಲತವಾಗಿ, ಇವರು ಜೈನ ಮತ್ತು ಬೌದ್ಧ ಧರ್ಮಕ್ಕೂ ಕೂಡ ಏನಪ್ಪ ಅಂತಂದ್ರೆ ಸಹಮತ ಅಂದರೆ ಪ್ರೋತ್ಸಾಹನ ನೀಡ್ತಾ ಇದ್ರು. ಸಹಮತ ಭಾವನೆಯಿಂದ ಬಾಳ್ತಾ ಇದ್ರು. ಕಲೆ, ಸಾಹಿತ್ಯ, ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡ್ತಾ ಇದ್ರು. ವಿದ್ವಾಂಸರು ಹಾಗೂ ಸಾಮಾನ್ಯ ಜನರು ಭಾಷೆಯಾಗಿದ್ದ ಪ್ರಾಕೃತಿ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿಯಾಯಿತು. ಶಾತವಾಹನರ ಕಾಲದಲ್ಲಿ ಯಾವ ಒಂದು ಭಾಷೆ ಇತ್ತು ಅಂತಂದ್ರೆ ಪ್ರಾಕೃತಿಕ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿಯಾಗಿತ್ತು. ಹಾಲನ್ನು ಬರೆದಂಥ ಗಾಥಾ ಸಪ್ತಸತಿ ಅಂತಕ್ಕಂಥದ್ದು ಇದಕ್ಕೆ ಉತ್ತಮ ಉದಾಹರಣೆ. ಈಗ ಹಾಲನ್ನು ಬರೆದಂಥ ಪುಸ್ತಕ ಯಾವುದು ಅಂತ ಬರ್ಬೋದು, ಗಾಥಾ
ಸಪ್ತಸತಿ ಅಂತಕ್ಕಂಥದ್ದು. ಈ ಗಾಥಾ ಸಪ್ತಸತಿ ಅಂತಕ್ಕಂಥ ಗ್ರಂಥ ಯಾವ ಭಾಷೆಯಲ್ಲಿದೆ ಅಂತ ಬರ್ಬೋದು, ಪ್ರಾಕೃತ ಭಾಷೆಯಲ್ಲಿ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೋದು. ಇಷ್ಟೇ ಪ್ಯಾರದಲ್ಲಿ ಎಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾವೆ ಅನ್ನೋದನ್ನು ನೀವು ಒಂದು ಸಾರಿ ಪೂರ್ತಿ ಓದಾದ್ಮೇಲೆ ರಿವೈಂಡ್ ಮಾಡ್ಕೊಳ್ತಾ ಹೋಗಬೇಕು. ಪ್ರಶ್ನೆಗಳನ್ನು ನೀವೇ ಸೃಷ್ಟಿಸ್ಕೊಳ್ತಾ ಹೋಗಬೇಕು. ಯಾವ ರೀತಿ ಅಂತಂದ್ರೆ, ಈ ಶಾತವಾಹನರ ಭಾಷೆ ಯಾವುದು? ಪ್ರಾಕೃತಿಕ ಭಾಷೆ. ಪ್ರಾಕೃತಿಕ ಭಾಷೆಯಲ್ಲಿ ಬರೆದಂಥ ಗ್ರಂಥ ಯಾವುದು? ಗಾಥಾ ಸಪ್ತಶತಿ. ಗಾಥಾ ಸಪ್ತಶತಿಯನ್ನು ಬರೆದಂಥವ್ರು ಯಾರು? ಹಾಲ ಅಂತಕ್ಕಂಥ. ಹಾಲ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವರು? ಶಾತವಾಹನರ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟವರು. ಇಷ್ಟು ಕ್ವಶನನ್ನು ನಾವು ನೋಡ್ಬೋದು. ಆಮೇಲೆ ಇವರ ಕಾಲದಲ್ಲಿ ಅಜಂತಾ ಮತ್ತು ಅಮರಾವತಿಯ ಚಿತ್ರಗಳು ಕೂಡ ರಚನೆಗೊಂಡವು. ಅಜಂತಾ ಮತ್ತು ಕಾರ್ಲೆ, ಚೈತ್ಯಾಲಯ ಕೂಡ ಇವರ ಕಾಲದಲ್ಲಿನೇ ಏನಪ್ಪ ಅಂತಂದ್ರೆ ರಚನೆಗೊಂಡಂಥದ್ದು. ಇವರ ಕಾಲದಲ್ಲಿ ಅಜಂತಾ ಮತ್ತು ಅಮರಾವತಿಯ ಚಿತ್ರಕಲೆಗಳು ಕೂಡ ದೇವಾಲಯ, ವಿಹಾರ, ಚೈತ್ಯಗಳನ್ನು ಕೂಡ ಕಟ್ಟಲಾಗ್ತಿತ್ತು. ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ಬನವಾಸಿಯ ಶ್ರೀಮಂತ ವರ್ಧಕ ಭೂಪಾಲನು ನಿರ್ಮಿಸ್ತಾನೆ. ಒಟ್ಟಿನಲ್ಲಿ ಶಾತವಾಹನರ ಕಾಲದಲ್ಲಿ ಕನ್ನಡ ನಾಡು ಸಮೃದ್ಧಿಯಿಂದ ಕೂಡಿತ್ತು. ಶಾತವಾಹನರ ಕಾಲದಲ್ಲಿ ಕನ್ನಡದ ನಾಡು ಹೇಗಿತ್ತು ಅಂತಂದರೆ ಸಮೃದ್ಧಿಯಿಂದ ಕೂಡಿತ್ತು ಅಂತ ಹೇಳಲಾಗ್ತದೆ. ಸಮರ್ಥ ಆಡಳಿತಗಾರರಾಗಿದ್ದ ಭಾರತದ ಸಂಸ್ಕೃತಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೂಡ ನೀಡಿ ಶ್ರೀಮಂತರಾಗಿದ್ದರು ಅಂತಕ್ಕಂಥ. ಶಾತವಾಹನರ ನಂತರ ಬರೋರು ಯಾರಪ್ಪ ಅಂತಂದ್ರೆ ಕದಂಬರು. ಈಗ ಶಾತವಾಹನರ ಬಗ್ಗೆ ನಾವು ತಿಳ್ಕೊಂಡಿವಿ. ಏನೇನು ನೆನಪಿಟ್ಕೋಬೇಕು ಅನ್ನೋದನ್ನು ಕೂಡ ನೀವು ಒಂದು ಸಾರಿ ಓದಿ, 2 ಸತಿ ಓದಿ, 3ನೇ ಸಾರಿ ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡಿಕೊಂಡು ಕ್ವಶನನ್ನು ಯಾವ ರೀತಿ ಓದಬೇಕು ಅನ್ನೋದು, ಯಾವ ರೀತಿ ಬರೀಬೇಕು, ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥದ್ದನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಬೇಕು. ಮಲ್ಟಿಪಲ್ ಚಾಯ್ಸ್ಗೂ ಅನುಕೂಲ ಆಗುತ್ತೆ, ರೈಟಿಂಗೂ ಅನುಕೂಲ ಆಗುತ್ತೆ. ಕದಂಬರು ಅಂತ ಬಂದಾಗ ಕ್ರಿಸ್ತಶಕ 325ರಿಂದ 540 ಕಾಲಾವಧಿ, ಇವರ ಒಂದು ಕಾಲಾವಧಿ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಇದಾಗಿದೆ. ಇವರ ರಾಜಧಾನಿ ಬನವಾಸಿ. ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಯೂರವರ್ಮನು ಈ ಸಂತತಿಯ ಸ್ಥಾಪಕ ಮತ್ತು ಶ್ರೇಷ್ಠನಾದ ರಾಜನ. ಬನವಾಸಿ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಲ್ವಾ. ಇದರ ಒಂದು ಈ ಮಯೂರವರ್ಮ ಅಂತಕ್ಕಂಥವ್ರು ಈ ಸಂತತಿಯ ಸ್ಥಾಪಕರು. ಯಾವ ಸಂತತಿ? ಕದಂಬ ಸಂತತಿಯ ಸ್ಥಾಪಕರು. ಮಯೂರವರ್ಮ ಅಥವಾ ಮಯೂರ ಶರ್ಮ ಹೆಂಗಾದ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಪಲ್ಲವ ರಾಜ ಇರ್ತಾನಲ್ಲ, ಸ್ಕಂದವರ್ಮನಿಂದ ಅಪಮಾನಗೊಂಡಾಗ ಮಯೂರ ಶರ್ಮ ಆಗ್ತಾನ. ಮಯೂರ ಶರ್ಮ ತನ್ನ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣ ಸ್ವೀಕರಿಸಿ ಮಯೂರ ವರ್ಮನಾದನು ಅಂತಕ್ಕಂಥದ್ದು. ಪಲ್ಲವರನ್ನು ಸೋಲಿಸ್ತಾನ, ಕದಂಬ ರಾಜ್ಯವನ್ನು ವಿಸ್ತಾರ ಮಾಡ್ತಾನ. ಈ ಮಯೂರ ವರ್ಮ ಏನಪ್ಪ ಅಂತಂದರೆ, ಶರ್ಮ ಹೋಗಿ ವರ್ಮ ಆಗಲಿಕ್ಕೆ ಯಾರು ಕಾರಣ ಅಂತಂದ್ರೆ ಪಲ್ಲವರ ರಾಜ ಶಿವಸ್ಕಂದ ವರ್ಮ ಅಂತಕ್ಕಂಥವ್ರು. ಇದನ್ನು ಈ ರೀತಿಯಾಗಿ ಓದ್ತಾ ಹೋಗಬೇಕು. ತದನಂತರ ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಗೆ ಕದಂಬರ ಕೊಡುಗೆ ವೈಶಿಷ್ಟ್ಯಪೂರ್ಣವಾಗಿದೆ. ಕದಂಬರು ಆಳಿದ ಪ್ರದೇಶಗಳು ಸುಮಾರು 3 ಶತಮಾನಗಳ ಕಾಲ ರಾಜಕೀಯ ಐಕ್ಯತೆಗೆ ಒಳಗಾಗಿದ್ವು. ಆಡಳಿತದಲ್ಲಿ ಮಾಂಡಲಿಕರು ಇದ್ದರು, ರಾಜಪುರೋಹಿತರು ಇದ್ದರು, ಮಂತ್ರಿಗಳಿದ್ದರು, ಸೇನಾಧಿಪತಿಗಳಿದ್ದರು, ಪ್ರಮುಖ ಪಾತ್ರ ವಹಿಸ್ತಾ ಇದ್ದರು. ಆಡಳಿತ ಅನುಕೂಲಕ್ಕಾಗಿ ಪ್ರಾಂತಾಧಿಕಾರಿಗಳನ್ನು ಅಥವಾ ಪ್ರಾಂತ್ಯವನ್ನು ಕೂಡ ನೋಡಿಕೊಳ್ಳುವಂತೆ ನೇಮಿಸಲಾಗ್ತಿತ್ತು ಅಂತಕ್ಕಂಥದ್ದು. ಭೂಕಂದಾಯ ಅಂತ ಬಂದಾಗ ರಾಜ್ಯದ ಮುಖ್ಯ ಆದಾಯವಾಗಿತ್ತು ಭೂಕಂದಾಯ. ಬಡಿಗ, ಅಕಸಾಲಿಗ, ಕಮ್ಮಾರ, ನೇಕಾರ, ಗಾಣಿಗ, ಕುಮ್ಮಾರ ಮುಂತಾದ ಕಸುಬುಗಳು ಮುಖ್ಯವಾಗಿದ್ವು. ಅಂದರೆ ಇಲ್ಲಿ ನಮಗೆ ಏನಪ್ಪ ಅಂತಂದ್ರೆ ಕದಂಬರ ಕಾಲದ ಪ್ರಮುಖ ಕಸುಬುಗಳು ಅಥವಾ ಕೆಲಸ ಅಂತ ಬಂದಾಗ ಈ ಬಡಿಗಿತನ ಮಾಡೋದಿತ್ತು. ಅಕಸಾಲಿಗ ಇದ್ದರು, ಕಮ್ಮಾರ ಇದ್ದರು, ಕುಮ್ಮಾರ ಇದ್ದರು, ನೇಕಾರ ಇದ್ದರು, ಗಾಣಿಗ ಇದ್ದರು ಮುಂತಾದವು ಕೂಡ ಇವರ ಕುಲ ಕಸುಬುಗಳು ಆಗಿದ್ದವು. ವ್ಯವಸಾಯ ವ್ಯಾಪಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೂಡ ಇತ್ತು. ಸಮಾಜದಲ್ಲಿ ಬಹುತೇಕ ಜನರು ವರ್ಣಾಶ್ರಮ ಧರ್ಮವನ್ನು ಪಾಲಿಸ್ತಾ ಇದ್ದರು. ಪಿತೃಪ್ರಧಾನವಾದ ಕುಟುಂಬ ಹಾಗೂ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯವಿತ್ತು. ಈ ಕದಂಬರ ಒಂದು ಇದರಲ್ಲಿ ಏನಪ್ಪ ಅಂತಂದ್ರೆ ಇವರ ಒಂದು ಆಡಳಿತದಲ್ಲಿ ಪಿತೃಪ್ರಧಾನ ಕುಟುಂಬ ಇತ್ತು, ಜೊತೆಗೆ ಅವಿಭಕ್ತ ಕುಟುಂಬ ಕೂಡ ಇತ್ತು ಅಂತಕ್ಕಂಥದ್ದು. ತದನಂತರ ಕದಂಬರ ವೈದಿಕ ಧರ್ಮಾನುಯಾಯಿಗಳಾಗಿದ್ದರು. ಇವರು ಜೈನ ಮತ್ತು ಬೌದ್ಧ, ಇವರು ಕೂಡ ವೈದಿಕರಾಗಿದ್ದರು. ಆದರೆ ಜೈನ ಮತ್ತು ಬೌದ್ಧ ಎರಡಕ್ಕೂ ಕೂಡ ಪ್ರೋತ್ಸಾಹನ ಕೊಡ್ತಾಯಿದ್ರು. ಆನಗಲ್ನ ಪುಲಿಗೆರೆ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಜೈನ ಸಂಸ್ಕೃತಿಯನ್ನು ಹರಡಲಿಕ್ಕೆ ಉತ್ತೇಜನ ನೀಡಿದಂಥವರು ಕದಂಬರು ಅಂತ ಹೇಳ್ಬೋದು. ಮಧುಕೇಶ್ವರ ದೇವಾಲಯ ಬನವಾಸಿಯಲ್ಲಿ ಇದೆ ಅಲ್ವಾ, ಆ ಒಂದು ದೇವಾಲಯನ ಕಟ್ಟಲಿಕ್ಕೆ ಕಾರಣ ಈ ಕದಂಬರು ಅಂತಲೇ ಹೇಳ್ಬೋದು. ಕದಂಬರು ನಾಡಿನಲ್ಲಿ ಬೌದ್ಧ ಧರ್ಮವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಇದು 2 ಪ್ರಮುಖ ಕೇಂದ್ರಗಳಾದಂಥ ಅಜಂತಾ ಮತ್ತು ಬನವಾಸಿಯನ್ನು ಒಳಗೊಂಡಿತ್ತು. ದೇವಾಲಯಗಳು, ಹಬ್ಬ, ಉತ್ಸವಗಳು ಕೇಂದ್ರಗಳಾಗಿದ್ದವು. ಪ್ರಾಕೃತಿಕ ಸಂಸ್ಕೃತ ಭಾಷೆಗೆ ಪ್ರೋತ್ಸಾಹ ನೀಡಿದರು. ಅಲ್ಲಿ ಶಾತವಾಹನರನ್ನು ನೋಡಿದಾಗ ಅವರು ಪ್ರಾಕೃತಿಕ ಭಾಷೆ ಇದೆ. ಇಲ್ಲಿ ಪ್ರಾಕೃತಿ ಮತ್ತು ಸಂಸ್ಕೃತ ಎರಡೂ ಭಾಷೆಗೂ ಕೂಡ ಏನಂತಂದ್ರೆ ಪ್ರೋತ್ಸಾಹನ ನೀಡ್ತಾ ಇದ್ರು. ಮೊದಲು ಪ್ರಾಕೃತ, ನಂತರ ಸಂಸ್ಕೃತ ರಾಜಭಾಷೆಯನ್ನಾಗಿ ಮಾಡ್ಕೊಳ್ತಾರೆ. ಕನ್ನಡ ಜನರ ಭಾಷೆ ಆಗಿತ್ತು. ಆದರೆ ಇಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಅಂತಕ್ಕಂಥದ್ದು ಆಡಳಿತ ಭಾಷೆ, ರಾಜಭಾಷೆ ಆಗಿತ್ತು ಅಂತಕ್ಕಂಥದ್ದು. ಅತ್ಯಂತ ಪ್ರಾಚೀನವಾದಂಥ ಅಲ್ಮಿಡಿ ಶಾಸನ ಕೂಡ 5ನೇ ಶತಮಾನದಲ್ಲಿ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸಿಕೊಡುತ್ತದೆ ಅಂತಕ್ಕಂಥದ್ದು. ಇದು ಕನ್ನಡದಲ್ಲಿ ದೊರೆತ ಮೊದಲ ಶಾಸನ.
ಕನ್ನಡದಲ್ಲಿ ದೊರೆತಂಥ ಮೊದಲ ಶಾಸನ ಅದು ಅಲ್ಮಿಡಿ ಶಾಸನ. ಅದು ಯಾರ ಒಂದು ಕಾಲದಲ್ಲಿ? ಕದಂಬರ ಕಾಲದಲ್ಲಿ ಅಂತಕ್ಕಂಥದ್ದು. ಮಳವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿ ಪರಿಚಯ ನೀಡುತ್ತದೆ. ತಾಳಗುಂದ ಶಾಸನ ಕರ್ನಾಟಕದಲ್ಲಿ ದೊರೆತಿರುವಂಥ ಪ್ರಥಮ ಸಂಸ್ಕೃತ ಶಾಸನ. ಈ ತಾಳಗುಂದ ಶಾಸನ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ದೊರೆತಿರತಕ್ಕಂಥ ಪ್ರಥಮ ಸಂಸ್ಕೃತ ಶಾಸನ ಆಗಿದೆ. ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಕಲೆ ತಳಹದಿಯನ್ನು ಕದಂಬರು ಆಗ್ತಾರೆ. ಕರ್ನಾಟಕದಲ್ಲಿ ವಾಸ್ತುಶಿಲ್ಪಕ್ಕೆ ಕಲೆಗೆ ತಳಹದಿಯನ್ನು ಹಾಕಿದವರು ಯಾರು ಅಂತಂದ್ರೆ ಅದು ಕದಂಬರು. ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ಕೂಡ ನಿರ್ಮಿಸ್ತಾರೆ. ಕದಂಬರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಭಿವೃದ್ಧಿಗೊಂಡು ಶಿಕ್ಷಣ ಕೇಂದ್ರಗಳಾದ ಅಗ್ರಹಾರಗಳು, ಬ್ರಹ್ಮಪುರಿಗಳು ಮತ್ತು ಘಟಿಕಾ ಸ್ಥಾನಗಳು ಸ್ಥಾಪನೆಗೊಳ್ತವೆ. ಆ ಕಾಲದಲ್ಲಿ ಪ್ರಮುಖ ಅಗ್ರಹಾರಗಳು ತಾಳೆಗುಂದ ಮತ್ತು ಬಳ್ಳಿಗಾವೆಯಲ್ಲಿದ್ವು ಅಂತಕ್ಕಂಥದ್ದು. ಅಗ್ರಹಾರಗಳು ಗುರುಕುಲಗಳಾಗಿದ್ವು, ವಸತಿ ಶಾಲೆಗಳಂತೆ ನಡೀತಾ ಇದ್ವು ಅಂತಕ್ಕಂಥದ್ದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕದಂಬರ ಬಗ್ಗೆ ಮತ್ತು ಶಾತವಾಹನರ ಬಗ್ಗೆ ಹೇಗೆ ಓದಬೇಕು, ಯಾವ ರೀತಿ ನೆನ್ಪಿಟ್ಕೊಳ್ಬೇಕು, ಯಾವ ರೀತಿ ರಿವಿಷನ್ ಮಾಡ್ಕೊಳ್ಬೇಕು ಮತ್ತು ಯಾವ ಪ್ರಶ್ನೆಗಳನ್ನು ಯಾವ ರೀತಿ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಖಂಡಿತ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮೇನಾಗಿ ನೆನ್ಪಿಟ್ಕೊಳ್ಬೇಕಾಗಿದ್ದು ಶಾತವಾಹನರ ಒಂದು ಕಾಲಾವಧಿ 230ರಿಂದ 220 ಅಂತಕ್ಕಂಥದ್ದು. ಇಲ್ಲಿ ಕೊನೆಯ ಅರಸ ಯಾರು ಮತ್ತು ಪ್ರಥಮ ಅರಸ ಯಾರು ಮತ್ತು ಏನಪ್ಪ ಅಂತಂದ್ರೆ ಅವರ ಒಂದು ಆಡಳಿತ ಹೇಗಿತ್ತು, ಅವರ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಯಾವ ರೀತಿ ಉತ್ತೇಜನ ನೀಡ್ತಿದ್ರು, ಅವರ ಶಾತವಾಹನರ ಒಂದು ಧರ್ಮ ಯಾವುದಾಗಿತ್ತು, ಅವರು ಯಾವ್ಯಾವ ಧರ್ಮಗಳಿಗೆ ಒಂದು ಪ್ರೋತ್ಸಾಹನ ನೀಡ್ತಾ ಇದ್ರು, ಮತ್ತು ಆ ಕಾಲದಲ್ಲಿ ಬರೆದಂಥ ಗ್ರಂಥಗಳ್ಯಾವು, ಅದನ್ನು ಬರೆದವರು ಯಾರು ಮತ್ತು ಯಾವ ಭಾಷೆಯಲ್ಲಿತ್ತು ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಇಷ್ಟು ಇವತ್ತಿನ ಒಂದು ವಿಡಿಯೋ. ಕದಂಬರು ಮತ್ತು ಶಾತವಾಹನರ ಬಗ್ಗೆ ಒಂದು ಸಣ್ಣ ಐಡಿಯಾನ ಕೊಟ್ಟಿದ್ದೀನಿ ಹೇಗೆ ಓದಬೇಕು ಅಂತಕ್ಕಂಥದ್ದನ್ನು. ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಗಂಗರ ಬಗ್ಗೆ ನೋಡ್ತಾ ಹೋಗೋಣ. ಗಂಗರು ಮತ್ತು ಇನ್ನೂ ಒಂದು ಮನೆತನ, ಗಂಗರು ಮತ್ತು ಏನಪ್ಪ ಅಂತಂದ್ರೆ ಬದಾಮಿ ಚಾಲುಕ್ಯರ ಬಗ್ಗೆ ಮತ್ತು ಕಂಚಿಪಲ್ಲವರ ಬಗ್ಗೆ, ಹೀಗೆ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಹೋಗೋಣ. ಸೊ ನಿಮ್ಮ ಪ್ರೋತ್ಸಾಹ ಭಾಳನೇ ಮುಖ್ಯ. ವಿಡಿಯೋಗೆ ಲೈಕ್ ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಡೌಟ್ಸ್ ಏನೇ ಇದ್ದರೂ ಕೂಡ ನನ್ನನ್ನು ಕೇಳಿ, ಕಮೆಂಟ್ಸ್ ಮೂಲಕ ಕೇಳಿ. ನಾನು ಕೂಡ ನಿಮಗೆ ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತೀನಿ. ಯಾಕಂತಂದರೆ HSTR GPSTRಗೆ ಈಗಲೇ ಸಾಕಷ್ಟು ಜನ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓದೋದು ಮುಖ್ಯ ಅಲ್ಲ, ಹೇಗೆ ಓದ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಯಾವ ಪುಸ್ತಕಗಳನ್ನು ರೆಫರ್ ಮಾಡಬೇಕು, ಹೇಗೆ ಓದಬೇಕು, ಹೇಗೆ ರಿವಿಷನ್ ಮಾಡಬೇಕು, ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಕೂಡ ನಿಮಗೆ ಕಮೆಂಟ್ ಮೂಲಕ ಉತ್ತರವನ್ನು ಕೊಡ್ತೀನಿ. ಬೇಕು ಅಂದರೆ ಒಂದು ಸಾರಿ ಲೈವ್ ಕೂಡ ಬಂದು ನಿಮ್ಮ ಒಂದು ಡೌಟ್ಸ್ಗಳಿಗೆ ಕ್ಲಾರಿಫೈಯನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನಿಮಗೆ ಮೋಟಿವೇಶನ್ ಕೂಡ ಮಾಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ. ಯಾರು ಏನಂತಾರೆ ಅನ್ನೋದನ್ನು ತಲೆ ಕೆಡಿಸ್ಕೋಬೇಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಏನಪ್ಪ ಆಕಿ ಇಷ್ಟು ವರ್ಷ ಕುಂತು ಈಗ ಓದ್ತಲ್ಲ, ಅವ ಏನಪ್ಪ ಹಂಗೆ ಅದು ವಯಸ್ಸೇ ಆಗೋಯ್ತು, ಮಕ್ಳು ದೊಡ್ಡವರಾದರು, ಹೈಸ್ಕೂಲ್ಗೆ ಹೋದ್ರು, ಪ್ರೈಮರಿ ಸ್ಕೂಲ್ಗೆ ಹೋದ್ರು, ಇವರು ಈಗ ಮಕ್ಕಳ ಜೊತೆ ಸ್ಟಡಿ ಮಾಡ್ತಾ ಇದ್ದಾರೆ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಮನೇಲಿ ಹಿಂಗಂತಾರೆ ಹೆಂಗಾರ ಅನ್ಕೊಳ್ಳಿ. GPSTR HSTR ಮುಗಿಯೋ ತನಕ ನೀವು ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ. ಮುಂದೆ ಏನಾಗುತ್ತಾ ನೋಡೋಣ. ನಾವು ಶಿಕ್ಷಕರಾಗ್ತೀವಿ ಅಂತಲೇ ಸ್ಟಡಿ ಮಾಡ್ತಾ ಬನ್ನಿ. ಸೊ ಅದು ಆಗೋದು ಬಿಡೋದು ನೆಕ್ಸ್ಟ್. ಆಗ್ತೀವಿ ಅಂತಲೇ ಹೋಪ್ಸ್ ಇಟ್ಕೊಂಡು ಓದಬೇಕು, ಪಾಸಿಟಿವ್ ಮೈಂಡ್ ಇರಬೇಕು. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. 99% ಎಫರ್ಟ್ ಹಾಕಬೇಕು, 1% ಮೇಲಿರೋ ಭಗವಂತನಿಗೆ ಬಿಡಬೇಕು. ನಾನು ದೇವರನ್ನು ನಂಬ್ತೀನಿ, ನೀವು ನಂಬೋರಾಗಿದ್ದರೆ ದೇವರ ಮೇಲೆ ಭಾರ ಹಾಕಿ. ಇಲ್ಲ ನಾನು ನನ್ನ ಎಫರ್ಟನ್ನು ಮಾತ್ರ ನಂಬ್ತೀನಿ ಅನ್ನೋರು ಕೂಡ ನಿಮ್ಮ ಎಫರ್ಟನ್ನು ಕೂಡ ನೀವು ನಂಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.